ಈ ಸಮಯದಲ್ಲಿ ಎಂದು ಶೂಟಿಂಗ್ಗೋಸ್ಕರ ಆರ್ಮಿಗೆ ಹೋಗಿ ಸೇರ್ಬೇಕು ಅಂತ ನಿಮ್ಗೆ ಅನ್ಸ್ಲಿಲ್ವಾ, ಅಥವಾ ಇದನ್ನ ಕೇವಲ ಒಂದು ಕ್ರೀಡೆಯಾಗಿ ಮಾತ್ರ ನಾನು ಪರಿಗಣಿಸ್ತೀನಿ ಅಂತ ಭಾವಿಸುತ್ತೆ? ಇಲ್ಲ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಾನು ಆ್ಯಕ್ಚುಲಿ ಶೂಟಿಂಗ್ ಪರ್ಸ್ಯೂ ಮಾಡೋಣ ಅಂದ್ಬಿಟ್ಟು ಐ ವಾಂಟೆಡ್ ಟು ಡೂ NDA. ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಆಯಿತು, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆನ್ ಸೈಟ್ ಕರೆದಾಗ ನನಗೆ ಬ್ರಾಂಕಿಯಲ್ ಅಟ್ಯಾಕ್ ಆಗಿಬಿಟ್ಟು ದೇ ಡಿಡ್ ನಾಟ್ ಟೇಕ್ ಮೀ ಇನ್. ಓಕೆ, ಡಿಸ್ಕರೇಜ್ ಆದೆ ನಾನು, ಬಟ್ ಮೇ ಬಿ ಇನ್ ಒನ್ ವೇ ಇಟ್ ವಾಸ್ ಅ ಗುಡ್ ಥಿಂಗ್. Because later on I realized that a very small part of the army is a marksmanship unit which is into shooting sport. So ಹಾಗಾಗಿ maybe it's a good thing. ಎಲ್ಲ ಭಗವಂತ ಕೊಟ್ಟಿದ್ದು ಅನ್ಕೊಂಡು ಮುಂದುವರ್ಸೋ. ಓಕೆ. ಅಂದ್ರೆ ಕೆಲವಾರು ಸವಾಲುಗಳು ನೀವು ಎದುರಿಸಿದ್ರು, ಅಡ್ವರ್ಸಿಟೀಸ್ ಅಲ್ಲಿ ಯು ಸಾ ಲಾಟ್ ಆಫ್ ಗುಡ್ ಆಪರ್ಚುನಿಟೀಸ್ ಆಸ್ ವೆಲ್. ಬಂದಿದ್ದನ್ನ ಸ್ವೀಕರಿಸಿ ಅಕ್ಸೆಪ್ಟೆನ್ಸ್ ಮನೋಭಾವ, ಇಟ್ಸ್ ಅ ವರ್ಚ್ಯೂ ಇನ್ ಇಟ್ ಸೆಲ್ಫ್. ನಿಮ್ಗೆ ಅದು ಸಮಯ ಕಲಿಸ್ಕೊಡ್ತು ಆ ಸಮಯದಲ್ಲಿ. I think every sportsman has that virtue. That is what every true sportsman will have that virtue because an obstacle is something that a sportsman will expect, and they make obstacles and overcome that. So that is how a career of a sports person is. And if you look at any other profession, sports person ಏನಂದ್ರೆ ಅವ್ರಿಗೆ ಅವ್ರ ದೇಹದ ಮೇಲೆ ಆಸೆ ಜಾಸ್ತಿ ಆಗುತ್ತೆ, ಬಿಕಾಸ್ ಅವ್ರ ದೇಹನೇ ಹೋಗಿ ಪ್ರದರ್ಶನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅವ್ರಿಗೆ ಈ ಸ್ವಂತ ಪ್ರೀತಿ ಇರೋದ್ರಿಂದ ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ಜೊತೆಗೆ ಅವರು ನೀವು ಹೇಳ್ದಂಗೆ ಎನಿ ಅಡ್ವರ್ಸಿಟಿ ಅಂಡ್ ಆಬ್ಸ್ಟಕಲ್ಸ್ ಅದನ್ನು ಓವರ್ಕಮ್ ಮಾಡೋ ಒಂದು ಶಕ್ತಿನೂ ಇರುತ್ತೆ. ಅದು ನಮಗೆ ಸೆಲ್ಫ್ ಲವ್ ಹೇಳ್ಕೊಡುತ್ತೆ, ಡಿಟರ್ಮಿನೇಷನ್, ಪರ್ಸಿವರೆನ್ಸ್, ಅಕ್ಸೆಪ್ಟೆನ್ಸ್, ಸಾಕಷ್ಟು ವರ್ಚ್ಯೂಸ್ ಒಬ್ಬ ಸ್ಪೋರ್ಟ್ಸ್ ಮನ್ ನಲ್ಲಿ ನಾವು ನೋಡಬಹುದು. ಸೊ ಇದೆಲ್ಲವೂ ಕೂಡ ಲೈಫ್ ಲೆಸನ್ಸ್, ಲೈಫ್ ಲಾಂಗ್ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ವಿ ಶುಡ್ ನೆವರ್ ಸ್ಟಾಪ್ ಎಟ್ ಎನಿ ಆಬ್ಸ್ಟಿಕಲ್. ಇದರ ಜೊತೆಗೆ ನೀವು ಮೊದಲ ಬಾರಿಗೆ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿದಾಗ ನಿಮಗಾದಂಥ ಒಂದು ಅನುಭವ ಹೇಗಿತ್ತು? ಆ ಟೈಮಲ್ಲಿ ನೀವೇನು ಓದ್ತಾ ಇದ್ರಿ ಅಥವಾ ಏನು ಮಾಡ್ತಾ ಇದ್ರಿ? ಓಕೆ, ನಾನು 97 ಐ ಜಸ್ಟ್ ಕಮ್ ಔಟ್ ಆಫ್ ಕಾಲೇಜ್ ಆ್ಯಂಡ್ ಹೊಸದಾಗಿ ಕೆಲಸಕ್ಕೆ ಸೇರಿದ್ದೆ. ಸೊ ನಮ್ಮದು ಶೂಟಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಗೆ ಅಂದರೆ, ಈಗ ಡಿಫೆನ್ಸ್ ಫೋರ್ಸಸಲ್ಲಿ ಇರ್ತಾರಲ್ಲ, ಆರ್ಮಿ, ನೇವಿ, BSF, ಸೊ ಇವ್ರಿಗೆ ದೇ ಗೆಟ್ ಅ ಸ್ಯಾಲ್ರಿ ಫಾರ್ ಶೂಟಿಂಗ್. ಸೊ ಫಾರ್ ಎಕ್ಸಾಂಪಲ್ ಇಂಡಿಯನ್ ಮಾರ್ಕ್ಸ್ಮನ್ಶಿಪ್ ಯೂನಿಟಿಗೆ ಸೇರಿಕೊಂಡ್ರೆ ಮೋಹನಲ್ಲಿದೆ, ಅಲ್ಲಿ ನಿಮಗೆ ಅಕಾಮಿಡೇಷನ್, ಫುಡ್ ಇಂದ ಹಿಡಿದು ಫ್ರಮ್ ಅ ಸ್ಯಾಲ್ರಿ ದೇ ಆಲ್ಸೋ ಗಿವ್ ಯು ದ ರಿಕ್ವೈರ್ಡ್ ಅಮ್ಯುನಿಷನ್ ಆ್ಯಂಡ್ ಯುವರ್ ಜಾಬ್ ಇಸ್ ಟು ಡೂ ಶೂಟಿಂಗ್. ಸೊ ನಮಗೆ ಫಾರ್ ಸಿವಿಲಿಯನ್ಸ್ ಅವರ್ ಜಾಬ್ ಇಸ್ ನಾಟ್ ಶೂಟಿಂಗ್, ಅವರ್ ಜಾಬ್ ಇಸ್ ಸಮಥಿಂಗ್ ಎಲ್ಸ್. ನಾವು ಬೇರೆ ಎಲ್ಲೋ ದುಡಿಬೇಕು, ಬೇರೆ ಯಾರಿಗೋ ನಾವು ನಮಗೆ ಬೇರೆ ಕೆಲಸಗಳಿರುತ್ತೆ, ಆ ಕೆಲಸ ಮಾಡಿಕೊಂಡು ಅದರಲ್ಲಿ ಸಂಪಾದಿಸಿ ಇರೋದನ್ನ ತೊಗೊಂಬಂದು ನಾವು ವಿ ಹ್ಯಾವ್ ಟು ಮೇಕ್ ಎಕ್ಸ್ಟ್ರಾ ಟೈಮ್ ಆ್ಯಂಡ್ ಎಫರ್ಟ್ ಆ್ಯಂಡ್ ಗೆಟ್ ಇನ್ ಟು ಶೂಟಿಂಗ್. ಸೊ civilians actually will have a tougher fight to come up in shooting. So during 97 I had just started to find work and ಸ್ವಲ್ಪ ಲೈಫ್ ಸ್ಟೆಬಿಲೈಸ್ ಆಗ್ತಾ ಇತ್ತು. ಫಾರ್ಚುನೇಟ್ಲಿ ಆವಾಗ ಅಷ್ಟೇ ಯಂಗ್ ಏಜ್, ನಮಗೇನು ರೆಸ್ಪಾನ್ಸಿಬಿಲಿಟಿ ಕಡಿಮೆ, ಡಿಪೆಂಡೆನ್ಸ್ ಇರಲಿಲ್ಲ. ಹಾಗಾಗಿ ವಿ ಕುಡ್ ಅಫೋರ್ಡ್ ಶೂಟಿಂಗ್ ಫಾರ್ ಅ ಲಾಂಗ್ ಪಾರ್ಟ್ ಆಫ್ ಅವರ್ ಟೈಮ್. ಆ್ಯಂಡ್ ನಾನು ಫಸ್ಟ್ ಸ್ಟೇಟ್ ಗೇಮ್ಸ್ಗೆ ಹೋದಾಗ ನನ್ನ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು ನನಗೆ. ಬಟ್ ಶೂಟಿಂಗ್ ಹೆಂಗೆ ಅಂದರೆ ಇಟ್ಸ್ ಲೈಕ್ ಆನ್ ಎಕ್ಸಾಮಿನೇಷನ್. ನೀವು ಎಕ್ಸಾಮ್ ಬರೀತೀರಾ, ಚೆನ್ನಾಗಿ ಬರೀತೀರಾ. ಇವಾಗ ನಿಮಗಿಂತ ಚೆನ್ನಾಗಿ ಯಾರು ಬರೆದ್ರೆ ಅವ್ರಿಗೆ ಮೆಡಲ್ ಹೋಗುತ್ತೆ, ನಿಮಗಿಂತ ಕಡಿಮೆ ಪರ್ಫಾರ್ಮ್ ಮಾಡಿದ್ರೆ ನಿಮಗೆ ಮೆಡಲ್ ಬರುತ್ತೆ, ರೈಟ್? ಸೊ ಶೂಟಿಂಗ್ ಈಸ್ ಸಮಥಿಂಗ್ ವೆರಿ ಸಿಮಿಲರ್. ನಾವೆಷ್ಟೇ ಚೆನ್ನಾಗಿ ಮಾಡಿದ್ರು ನಮಗಿಂತ ಚೆನ್ನಾಗಿ ಯಾರು ಮಾಡಿದ್ರೆ ದೇ ಡಿಸರ್ವ್ ದ ಮೆಡಲ್. ಥ್ಯಾಂಕ್ಫುಲಿ ಇನ್ ದೋಸ್ ಸ್ಟೇಟ್ ಗೇಮ್ಸ್ ನಾನು ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಿದೆ. ಆ್ಯಂಡ್ ದ ಫಸ್ಟ್ ಎವರ್ ಗೇಮ್ಸ್ ಐ ವೆಂಟ್ ಇನ್ ಟು ಐ ಗಾಟ್ ದ ಗೋಲ್ಡ್ ಇನ್ ಮೈ ಪೆಟ್ ಇವೆಂಟ್ ವಿಚ್ ಇಸ್ 50 ಮೀಟರ್ ಪ್ರೋನ್ ಅಂತ. ಸೊ ದಟ್ ವಾಸ್ ಅ ರಿಯಲ್ ಅಚೀವ್ಮೆಂಟ್ ಫಾರ್ ಮೀ. ಆ್ಯಂಡ್ I think that was starting. Allinda that love became so passionate for me that I started living and breathing sport shooting in my life. Okay, so alli ಮೊದಲನೇ ಬಾರಿಗೆ you could sense and feel that ಆ ಗೆಲುವಿನ ಒಂದು ಆಸ್ವಾದ ನಿಮ್ಮನ್ನ ಇನ್ನಷ್ಟು ಕ್ರೀಡೆಗೆ ಹತ್ತಿರವನ್ನಾಗಿ ಮಾಡಿಸ್ತು ಅಂತ ತಿಳಿಸ್ತು. ಅದು ಆಕ್ಚುಲಿ ನನ್ಗೆ ಲಕ್ ಅನ್ಸುತ್ತೆ. ಬಿಕಾಸ್ ಆಲ್ಸೋ ಇನ್ ಸ್ಪೋರ್ಟ್ಸ್ ತುಂಬ ಜನರಿಗೆ ಅವರು ಪಾಪ ಮೆಡ್ಲ್ ಅದು ಇದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಬಂದಿಲ್ಲ ಅಂದರೆ ಅವ್ರು ಡಿಸ್ಕರೇಜ್ ಆಗಿ ಹೋಗ್ತಾರೆ. And many times people will give up a sport because they did not find some improvement. So essentially ಏನಾಗುತ್ತೆ, everybody has an expectation. There are milestones in whichever path you take. So one milestone reach ಆಗಿಲ್ಲ ಅಂದರೆ there is a greater chance of depression and giving up a sport. So especially if they're a civilian ಆಗಿದ್ರೆ. Exactly because ಅವ್ರಿಗೆ ತುಂಬ ಪ್ರೆಷರ್ ಇರುತ್ತೆ. ಆ್ಯಕ್ಚುಲಿ ನಮ್ಮದು ನನಗೆ ಪೇರೆಂಟ್ಸ್ ಸಪೋರ್ಟ್ ಇರಲಿಲ್ಲ, ಬಟ್ ಅವ್ರ ಕಡೆಯಿಂದ ಆಬ್ಸ್ಟಿಕಲ್ಸ್ ಇರಲಿಲ್ಲ. ಬಟ್ ನನಗಿರೋ ಸ್ಟೂಡೆಂಟ್ಸಲ್ಲಿ ನೋಡ್ತೀನಿ ನಾನು, ದೇರ್ ಆರ್ ವೆರಿ ಫ್ಯೂ ಸ್ಟೂಡೆಂಟ್ಸ್ ಹೂಸ್ ಪೇರೆಂಟ್ಸ್ ರಿಯಲಿ ಸಪೋರ್ಟ್ ದೆಮ್. ಆ್ಯಂಡ್ ಪೇರೆಂಟ್ಸ್ ಥಿಂಕ್ ದಟ್ ಅಲೋಯಿಂಗ್ ಅ ಚೈಲ್ಡ್ ಇಸ್ ಸಪೋರ್ಟ್ ಅಂತ. ಅಲೋಯಿಂಗ್ ಇಸ್ ನಾಟ್ ಸಪೋರ್ಟ್, ಫಂಡಿಂಗ್ ದಟ್ ಈಸ್ ಆಲ್ಸೋ ನಾಟ್ ಸಪೋರ್ಟ್, ಬೀಯಿಂಗ್ ಪಾರ್ಟ್ ಆಫ್ ದ ಜರ್ನಿ ಇಸ್ ಸಪೋರ್ಟ್.
And because I missed it, I know the value of that. And I have had students, ಇದ್ದಾರೆ ನನಗೆ ಸುಮಾರು ಜನ ಮಕ್ಕಳು. ಮೊನ್ನೆನೂ ಒಂದು ಸ್ಟೂಡೆಂಟ್ ಅವ್ರ ತಂದೆ ಫೋನ್ ಮಾಡಿದ್ರು ಮಂಗಳೂರಿಂದ. ನಾನು ಅವ್ರಿಗೆ ಹೇಳಿದೆ, ನೀವು ಶೂಟಿಂಗ್ ಸ್ಟಾರ್ಟ್ ಮಾಡಿ, ನೀವು ಗೆಲ್ಲಬೇಕು ಅಂತ ಮಾಡಬೇಡಿ, ನಿಮ್ಮ ಮಗನ ಜೊತೆ ಇರೋಕ್ಕೆ ಮಾಡಿ. ನೀವು ತಂದೆ ಮಗ ಒಟ್ಟಿಗೆ ಮಾಡ್ತಾಯಿದ್ರೆ ಆ ಪ್ರೋತ್ಸಾಹ ಇದೆಯಲ್ಲ, ಅದು ಮಗನಿಗೆ ಇನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ಸೊ ಪೇರೆಂಟ್ಸ್ ಕಡೆಯಿಂದ ನಂದು ಒಂದು ರಿಕ್ವೆಸ್ಟ್ ಏನಂದರೆ, ಯಾವ ಮಗು ಯಾವುದರಲ್ಲಿ ಏನೋ ಜಗತ್ ಪ್ರಸಿದ್ಧಿ ಸಿಗತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆ್ಯಸ್ ಅ ಪೇರೆಂಟ್ ನಾವು ಎಲ್ಲ ಮಕ್ಕಳಿಗೂ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು. ಅಂದರೆ ಶೂಟಿಂಗ್ ಮಾಡಿಸಿ, ಸ್ವಿಮ್ಮಿಂಗ್ ಮಾಡಿಸಿ, ಸ್ಕೂಬಾ ಡೈವಿಂಗ್ ಮಾಡಿಸಿ, ಪ್ಯಾರಾಸೈಲಿಂಗ್ ಮಾಡಿ. ವಿ ನೆವರ್ ನೋ who would have thought that few days back the youngest grand champion in chess is going to be from state from South India ಅಂತ ಯಾರು ಕನಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಇವಾಗ ಸಡನ್ನಾಗಿ ಎಲ್ಲ ಪೇರೆಂಟ್ಸು ನನ್ನ ಮಕ್ಕಳನ್ನ ಚೆಸ್ಗೆ ಹಾಕ್ತೀನಿ ಅಂತಲ್ಲ. ದಟ್ ಈಸ್ ನಾಟ್ ದಿ ಆ್ಯಟಿಟ್ಯೂಡ್. ನಿಮ್ಮ ಮಕ್ಕಳಲ್ಲಿ ಏನು ಚೆನ್ನಾಗಿದೆ ಅನ್ನೋದು ಒಂದು ಕರೆಕ್ಟ್ ಕೋಚ್ ಆಗಲಿ, ಒಂದು ಮೆಂಟರ್ ಆಗಲಿ, ಅವರು ಅದನ್ನು ಪರಿಶೀಲನೆ ಮಾಡಿ ಅವರು ದೇ ಶುಡ್ ಗೈಡ್. ಆ್ಯಂಡ್ ಮಕ್ಕಳಿಗೆ ಒಂದು ಬೇರೆ ಬೇರೆ ಥರ ಮಕ್ಕಳಿಗೆ ಅವ್ರಿಗೆ ನಾವು ಎಕ್ಸ್ಪೋಜರ್ ಕೊಟ್ಬಿಟ್ಟು ಯಾವುದ್ರಲ್ಲಿ ಏನು ಚೆನ್ನಾಗಿ ಮಾಡ್ಬೋದು ಅವರು, ಇದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಮಕ್ಕಳ ಬಗ್ಗೆ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದರೆ ಬೇರೆಯವ್ರ ಬಗ್ಗೆ ತಿಳ್ಕೊಂಡು ಉಪಯೋಗನೇ ಇಲ್ಲ. ಸೊ ದಟ್ ಈಸ್ ಮೈ ಸಿನ್ಸಿಯರ್ ಸಜೆಷನ್. ನಿಮ್ಮ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ, ಏನು ಕೆಪಾಸಿಟಿ ಇದೆ, ಅದು ನೋಡಿಕೊಂಡು ಅವ್ರಿಗೆ ಒಳ್ಳೆ ಸ್ಪೋರ್ಟಲ್ಲಿ ಹಾಕಿ, ಅವ್ರಿಗೆ ಚಾನ್ಸಸ್ ಆಫ್ ಸಕ್ಸಸ್ ಇಸ್ ಮೋರ್. ದೇ ವಿಲ್ ರೀಚ್ ದರ್ ಮೈಲ್ ಸ್ಟೋನ್ಸ್ ಆ್ಯಂಡ್ ದೇ ವಿಲ್ ಬಿ ಹ್ಯಾಪಿ ಡೂಯಿಂಗ್ ವಾಟ್ ದೇ ಡೂ. And also they'll be healthy. A part of a healthy ecosystem. Absolutely.